ಮಿಂಚು ರಾಯು ಒಟ್ಟಿಗೆ ಲಾಗನ ಸ್ಟಾರ್ಟ್ನೇ. ರಾಯು ನೋಡಿ ಅವನಿಗೀಗ ಹೊರಗಡೆ ಬರಲಿಕ್ಕೆ. ಮಿಂಚು ಆಟ ಆಡಿದನ್ನ ರಾಯಿಗೆ ಬೇಕು, ರಾಯು ಆಟ ಆಡಿದ ಮಿಂಚುಗೆ ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾನಿವತ್ತು ಚಿಂಚು ಮತ್ತು ಚಿಂಚು ಅಲ್ಲ, ಇದು ಮಿಂಚು ರಾಯು ಒಟ್ಟಿಗೆ ಲಾಗನ ಸ್ಟಾರ್ಟ್ನೇ. ರಾಯು ನೋಡಿ ಅವನಿಗೀಗ ಹೊರಗಡೆ ಬರಲಿಕ್ಕೆ. ಸೊ ಮಿಂಚು ಬೆಳಗ್ಗೆನೇ ಬರ್ತಾಳೆ ನಮ್ಮ ಮನೆಗೆ ರಾಯು ಒಟ್ಟಿಗೆ ಆಟ ಆಡಲಿಕ್ಕೆ ಅಲ್ವನೇ ಮಿಂಚು? ರಾಯನೊಟ್ಟಿಗೆ ಗೊಬ್ಬರ ರಾಯ್ ದೂರ ಪೋಪಿ, ಟಾಟ ಪೋಪಿಯಾ? ಸೊ ಮಿಂಚು ಆಟ ಆಡಿದನ್ನ ರಾಯಿಗೆ ಬೇಕು, ರಾಯು ಆಟ ಆಡಿದ ಮಿಂಚುಗೆ ಬೇಕು. ಹಾಗೆ ಇಬ್ಬರ ಜಗಳ ಬಿಡಿಸ್ಲಿಕ್ಕೆ ಆಗ್ತದೆ ನನಗೆ ಬೆಳಗ್ಗೆ ನೋಡಿ. ಇಲ್ಲಿ ಇವನು ಈಗ ಹೋಗುದಂತೆ. ಹಾಗೆ ಅಪ್ಪ ದಂಟೆ ಬುಡ್ಚಿ ಆಯಾಪುಣು ಗಿತ್ತಿಲ್ಲಪ್ಪ ಆಯೆಲ್ಲ ಬತ್ತಿಬೇಕ ಕೊರ್ಲಿಡಿ ಕೊರ್ಲಿ ಇಡಿ ಕೊರ್ಲಿ ಆಯೆಲ್ಲ ಬತ್ತೀನಲ್ಲ ಆಯ್ತು ಊರ್ಲಗ್ಗೆ ಅದು ಪತ್ತಿನ ಬೋಡು ಬೇಗ. ಕೋಳಿ ಇಬ್ಬರಿಗೂ ಸಹ ಬೇಕು. ಅದಕ್ಕೆ ಇಲ್ಲಿ ಆಟ ಮಾಡ್ತಿದ್ರು ನೋಡಿ. ಇಬ್ಬರು ಕೊಟ್ಟಿದ್ದು ನಾನು ಒಳಗಡೆ ಇಟ್ಟು ಇಬ್ಬರು ಒಳಗಡೆ ಹೋಗ್ತಿದ್ದೆ. ಬಾಯ್ ಇಜ್ಜಲ್ಲ ಪೋಂಡು ಇನ್ನು ಕುದರ್ದದು ಬಾಬಾ ಏರು ಮಿಂಚು ಬಾಬಾ. ಮಿಂಚು ಬಾಬಾ, ಅವಳು ಮಿಂಚು ಬಾಬಾ ಆಯ್ತಾ ನಮ್ಮದು. ಸೊ ಹಾಗೆ ಹಾಯ್ ಅವಳು ಕಾಣ್ತಿದ್ದಲ್ಲ, ಅದಕ್ಕೆ ಅವಳಿಗೆ ತುಂಬ ಖುಷಿ ಆಗ್ತದೆ. ನಮ್ಮ ಚಿಂಚುವಿನ ತಂಗಿ ಮಿಂಚು ನಮ್ಮದು. ಸೊ ಅವಳ ಹೆಸರು ಮಿಂಚು, ನಾವು ಕರೆಯುವುದು ಮಿಂಚು ಅಂತ. ಅವಳ ಹೆಸರು ಮಿಶ್ವಿಕಾ. ನಾವು ಅವಳನ್ನು ಮಿಂಚು ಅಂತ ಕರೆಯೋದು, ಅವಳ ಹೆಸರು ಮಿಶ್ವಿಕಾ. ಸೊ ನಾವು ಅವಳನ್ನು ಚಿಂಚು ಅಂತ ಕರಿತೀವಲ್ಲ, ಸೊ ಇವಳನ್ನು ಮಿಂಚು ಅಂತ ಕರೆಯೋದು. ನಮ್ಮ ರಾಯಿಗೂ ಮತ್ತು ಅವಳಿಗೆ ಆಗೋದೇ ಇಲ್ಲ, ಇಬ್ಬರಿಗೂ ಜಗಳನೆ. ಯಾಕಂತೇಳಿ ಸ್ವಲ್ಪ ಗ್ಯಾಪ್ ಅಲ್ಲ ಅವರಿಬ್ಬರದು. ಅವನಿಗೆ ಇಲ್ಲಿ ಒಳ್ಳೆದಾಗ್ತದೆ ಮೆಟ್ಲಿಂದ ಮೇಲ್ಗಡೆ ಹೋಗ್ಲಿಕ್ಕೆ, ಮೆಟ್ಲಿಂದ ಕೆಳಗಡೆ ಬರಲಿಕ್ಕೆ. ಇದೇ ಆಯಿತು ಬೆಳಗ್ಗೆಯಿಂದ. ಒಂದು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ, ಇವರನ್ನು ನೋಡ್ಕೊಳ್ಳಿಕ್ಕೇನೆ ಆಗ್ತದೆ. ಮಿಂಚು ಜಾಸ್ತಿ ಏನು ಬರೋದಿಲ್ಲ, ಬೆಳಗ್ಗೆ ಸ್ವಲ್ಪ ಹೊತ್ತು ಬಂದರೆ, ಇಲ್ಲದ್ರೆ ಕೆಲವೊಮ್ಮೆ ಅದು ಸಹ ಬರೋದಿಲ್ಲ. ಮತ್ತು ಸಾಯಂಕಾಲ ಬರ್ತಾಳೆ, ಹಾಗೆ ಚಿಂಚು ಬರ್ತಾಳಲ್ಲ ಅವಾಗ ಬರ್ತಾಳೆ. ಅದೇ ಅಲ್ಲಯ್ಯ ಬಾಬಾ ತಿತ್ತು ಬತ್ತಿ, ಅದು ನಮ್ಮ ಚಿಕ್ಕಮ್ಮ. ಅವರಿಗೆ ಮಕ್ಕಳು ಅಂತ ಹೇಳಿದ್ರು, ನನಗೆ ತುಂಬ ಇಷ್ಟ. ಮಕ್ಕಳಿಗೆ ಏನು ಮಾಡಬಾರ್ದು, ನಾವು ಏನಾದರೂ ಇದು ಮಾಡಿದ್ರು ಮಕ್ಕಳಿಗೆ ಏನು ಮಾಡಬಾರ್ದು. ಅವರಿಗೆ ಕಿವಿ ಸಹ ಕೇಳುವುದಿಲ್ಲ ಮತ್ತು ಮಾತು ಕೂಡ ಬರೋದಿಲ್ಲ. ಸೊ ಮುಂಚಿಂದ ಸಹ ಹಾಗೆ, ನಾವು ಚಿಕ್ಕ ಇದ್ದದ್ದಿಂದ ಸಹ ನಮಗೇನಾದರೂ ಓಡಿದ್ರೆ ಉಂಟಲ್ಲ, ಅಮ್ಮನಿಗೇನೆ ಪೆಟ್ಟು ಬೀಳ್ತಿತ್ತು. ಸೊ ಹಾಗೆ ಅವರಿಗೆ ಮಕ್ಕಳು ಅಂತ ಹೇಳಿದ್ರೆ ಆಯಿತು. ಇವಳನ್ನ ಮಿಂಚುನ ನೋಡ್ಕೊಳ್ಳೋದೇ ಅವರು ಜಾಸ್ತಿ. ಅವರಿಗೆ ಸಾಕನೆ ಮಾಮಿ ಅಂತ ಹೇಳಿ ಅವರ ಹಿಂದೆನೇ ಹೋಗ್ತಾರೆ. ಸೊ ರಾಯುಗೆ ಅವರ ಅಜ್ಜಿ, ರಾಯು ಶಾಲ್ನ ದೊಡ್ಡ ಅಂತ ಕರೀದಿಲ್ಲ. ಸೊ ಹೇಳುದು ನಾವು ಶಾಲ್ನ ದೊಡ್ಡ ಅಂತ ಹೇಳಿ. ಸೊ ಅವಳು ಮಿಂಚುವಿಗೆ ಅವರು ಅತ್ತೆ ಆಗ್ತಾರೆ, ರಾಯುಗೆ ಅಜ್ಜಿ ಅವರು. ಸೊ ರಾಯನು ಕೂಡ ಅವರೇ ನೋಡ್ಕೊಳ್ಳೋದು. ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ. ಚಪ್ಪಲ್ ಬಾಡ್ನಿಗೆ ಈ ನಾಪರೆ ಬತ್ಲೆ ಇರ್ನಲ್ಲ ಚಪ್ಪಲ್ ಉಂಡವಳು ಉಡಕ್ಲ ಪಾಟ್ರೆ ಮೆಲ್ಲ ಮಾರಯ್ಯ ಅಲ್ಲ ನಮಗೆ ಬುರ್ಚಿ. ನಮ್ಮ ರಾಯು ನೋಡಿ ಬೆಳಗ್ಗೆನೇ ಆಟ ಆಡ್ಲಿಕ್ಕೆ. ನಂದು ಬ್ಯಾಕ್ ಕ್ಯಾಮರಾ ವರ್ಕ್ ಆಗ್ತಿಲ್ಲ, ಅಂದರೆ ತುಂಬ ಡಲ್ ಬರ್ತುಂಟು ವೀಡಿಯೋಸ್ ಎಲ್ಲ. ಸೊ ಬ್ಯಾಕ್ ಕ್ಯಾಮರಾ ತುಂಬ ಡಲ್ ಆಗಿದೆ.
ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಆಗ್ತಿಲ್ಲ, ಅಷ್ಟು ಡಲ್ಲಾಗಿದೆ. ಇನ್ನು ಫ್ರಂಟ್ ಕ್ಯಾಮರಾದಲ್ಲೇ ನಾನು ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡೋದು. ಸೊ ಹಾಗೆ ಅಮ್ಮ ಬಟ್ಟೆ ಒಗಿತಿದ್ದಾರೆ. ಇನ್ನು ನಾನು ಕೆಲಸ ಮಾಡುವಾಗ ಅಮ್ಮ ಕೂತ್ಕೊಳ್ತಾರೆ, ಅಮ್ಮ ಕೆಲಸ ಮಾಡುವಾಗ ನಾನು ಕೂತ್ಕೊಳ್ತೇನೆ, ಆ ಥರ ಆಗಿದೆ ಈಗ. ಸೊ ಹಾಗೆ ನಮ್ಮದು ಬೆಳಗ್ಗೆ ಬೆಳಗ್ಗೆ ಮೀನಿದೆ ಆಯಿತಾ. ಮೀನು ಬಂದರೆ ನಮಗೆ ಸ್ವಲ್ಪ ತುಂಬ ಖುಷಿ ಆಗ್ತದೆ. ನಾವು ಯಾರ ಹತ್ರ ಹೇಳ್ತೇವೆ ನೋಡಿ ಬೇಗ ಬಂದು, ಅಂದರೆ ನಾವು ಒಂದು ಕಾಲ್ ಮಾಡ್ತೇವೆ, ಒಬ್ಬರ ನಂಬರ್ ಇಟ್ಕೊಂಡಿದ್ದೇವೆ ಮೀನುಗಾರದ್ದು. ಸೊ ಅವರಿಗೆ ಕಾಲ್ ಮಾಡಿದರೆ ಅವ್ರು ಬರ್ತಾರೆ. ಆದರೆ ಇವತ್ತು ಅವರದ್ರಲ್ಲಿ ಸಹ ಮೀನಿಲ್ಲಂತೆ. ಸೊ ಮೀನಿನವರು ಎಲ್ಲರೂ ಈಚೆ ಸೈಡ್ ಬರೋದಿಲ್ಲ, ಯಾಕಂತ ಹೇಳಿದರೆ ಇಲ್ಲಿ ಸೆಲೆಕ್ಟೆಡ್ ಜನ ಒಬ್ಬೊಬ್ಬರ ಹತ್ರ ತಗೊಳ್ತಾರಲ್ಲ. ಸೊ ಹಾಗೆ ಎಲ್ಲರೂ ಬರೋದಿಲ್ಲ, ಅವ್ರ ಹತ್ರ ತಗೊಳ್ಳೋದಿಲ್ಲ ಅಂತ ಹೇಳಿ. ಹಾಗೆ ನನ್ನ ಅಪ್ಪ ಕೂಡ ಆಚೆ ಹೋಗಿದ್ದಾರೆ, ಅಂಗಡಿ ಆಚೆ, ಅಲ್ಲಿ ಮೀನಿದ್ರೆ ತಗೊಳ್ಳುವಂತ ಹೇಳಿ ಅಮ್ಮ ಹೇಳ್ತಿದ್ದಾರೆ. ಸೊ ಅಮ್ಮ ಕಾಲ್ ಮಾಡಬೇಕೀಗ. ಏನು ಸೊ ಹಾಗೆ ಈಗ ಮೀನಿಗೆ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ. ಮೀನು ಅವ್ರು ಯಾರು ಇಲ್ಲ. ಇನ್ನು ಮೀನು ಬಂದರೆ ನಮಗೆ ಇವತ್ತು ಇಲ್ಲದಿದ್ದರೆ ವೆಜ್ ಊಟ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ನಮ್ಮದರಲ್ಲಿ. ಅಂದರೆ ನಮ್ಮ ಈಚೆ ಸೈಡೆಲ್ಲ ಜಾಸ್ತಿ ಮೀನು ತಿನ್ನೋದಲ್ಲ, ಮೀನಿದ್ರೆ ತುಂಬ ಖುಷಿ ಆಗ್ತದೆ. ಮೀನಿಲ್ಲದಿದ್ದರೆ ಸ್ವಲ್ಪ ಬೇಜಾರು ಊಟ ಮಾಡಲಿಕ್ಕೆ, ಏನಾದರೂ ಒಂದು ಬೇಕು. ಸೊ ಹಾಗೆ ಈಗ ಮೀನು ಬರ್ತದಂತೇಳಿ ಕಾದು ಕೂತ್ಕೊಂಡಿದ್ದೇವೆ ಎಲ್ಲರೂ ಕೂಡ. ಈಚೆ ಸೈಡಲ್ಲಿ ಎಲ್ಲರೂ ಕೂಡ ಮೀನು ಬರ್ತದ ಅಂತ 9 ಗಂಟೆಯಿಂದ ಒಂದು 12 ಗಂಟೆ ತನಕ ನೋಡ್ತಾರೆ. ಮತ್ತೆ ಏನಾದರೂ ವೆಜ್ ಏನಾದರೂ ಮಾಡ್ತಾರೆ. ಇಲ್ಲಿ ಅಮ್ಮ ಇಡ್ಸಡಿ ಮಾಡ್ತಿದ್ದಾರೆ. ಅವನು ಕೂಡ ಇಲ್ಲಿ ಕುತ್ಕೊಂಡು ಉಂಟಲ್ಲ ನೋಡಿ ಅಂತೆ, ಅವರಿಗೆ ಹೆಲ್ಪ್ ಮಾಡೋದಂತೆ. ಒಂದೊಂದೇ ಇದನ್ನು ಕೊಡ್ತಿದ್ದಾನೆ ಇಡ್ಸಡಿ ಮಾಡಲಿಕ್ಕೆ. ಸೊ ಹಾಗೆ ಮಕ್ಕಳು ಮಾಡೋದು ನೋಡಿದರೆ ಸ್ವಲ್ಪ ಖುಷಿ ಸಹ ಆಗ್ತದೆ ತುಂಟತನ ಮಾಡುವಾಗ. ಆದರೆ ಕೆಲಸ ಮಾಡುವಾಗ ಸ್ವಲ್ಪ ಉಪದ್ರ ಮಾಡಿದರೆ ಸಿಟ್ಟು ಕೂಡ ಬರ್ತದೆ. ಇಲ್ಲಿ ಅಮ್ಮನಿಗೆ ಇದು ಕೆಲಸ ಮಾಡಲಿಕ್ಕೇ ಬಿಡ್ತಾ ಇಲ್ಲ, ಮಳೆ ಕೂಡ ಬರ್ತಾ ಉಂಟು ಜೋರು. ಇವನು ಹೊರಗಡೆ ಕೂತ್ಕೊಂಡಿದ್ದಾನೆ. ನನಗೆ ಈಗ ಅವನನ್ನು ಆಚೆಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲದ್ರೆ ಉಂಟಲ್ಲ ಅಮ್ಮನಿಗೆ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಅಮ್ಮನಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಸೊ ಹಾಗೆ ಅಲ್ಲಿ ಅಮ್ಮನಿಗೆ ಸ್ವಲ್ಪ ಕೂಡ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಅವನು ಕೂಡ ಅಲ್ಲಿ ಕೂತ್ಕೊಂಡು ಉಪದ್ರ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಬರ್ತಿದ್ದೇನೆ. ಅವರಿಗೆ ಕೂಡ ಇವತ್ತು ಮಧ್ಯಾಹ್ನದ ರಜೆ ಅಲ್ಲ. ಸೊ ಹಾಗೆ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದೇನೆ. ಅವನಿಗೆ ಸ್ವಲ್ಪ ಆಚೆ ಹೋಗೋದಂತ ತುಂಬ ಇಷ್ಟ. ಮನೇಲಿ ಕೂತ್ಕೊಂಡು ಏನಾದರೂ ಉಪದ್ರ ಮಾಡ್ತಿರ್ತಾನೆ, ಅಲ್ಲಿ ಅಮ್ಮನಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಿಲ್ಲ. ಸೊ ಹಾಗೆ ಇಲ್ಲಿ ಕರ್ಮಂದಲ್ಲಿ ಚಿಂಚು ಬರಿತಾ ಇದ್ದಾಳೆ, ಮಿಂಚು ಕೂತ್ಕೊಂಡಿದ್ದಾಳೆ. ಅಕ್ಕ ಇವನ್ ತೋರಿಸಿದ್ ನೋಡಿ ಅಲ್ಲಿದ್ದಾರಂತ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.